ಗುಂಡ್ಲುಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ವೈದ್ಯರಿಲ್ಲದೆ ರೋಗಿಗಳು ಪರದಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಡ ರೋಗಿಗಳ ಪಾಲಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವುದರೊಂದಿಗೆ ಸಂಜೀವಿನಿಯಾಗಬೇಕಿದ್ದ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. 16 ಜನ ವೈದ್ಯರಿರಬೇಕಾದ ಜಾಗದಲ್ಲಿ ಕೇವಲ 7 ಜನ ವೈದ್ಯರಿದ್ದು ರೋಗಿಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಕಿವಿ, ಮೂಗು, ಗಂಟಲು ಹಾಗೂ ದಂತ ರೋಗಿಗಳಿಗೂ ಸಾಮಾನ್ಯ ವೈದ್ಯರೇ ಚಿಕಿತ್ಸೆಯನ್ನು ನೀಡ್ತಾ ಇದ್ದು, ಅವಶ್ಯಕತೆ ಇರುವಷ್ಟು ವೈದ್ಯರಿಲ್ಲದೆ ಅಲ್ಲಿ ಹಾಜರಾಗಿರುವ ಕೆಲ ವೈದ್ಯರಿಗೆ ಭಾರೀ ಒತ್ತಡ ಹೆಚ್ಚಾಗಿದೆ. ಹಲ್ಲು, ಕಿವಿ ಹಾಗೂ ಗಂಟಲು ನೋವಿನಿಂದ ಬಳಲುತ್ತಿರುವ ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ಪರಿಣಾಮ ಖಾಸಗಿ ಆಸ್ಪತ್ರೆಗೆ ತೆರಳಬೇಕಾದ ಪರಿಸ್ಥಿತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಸೂಕ್ತ ವೈದ್ಯರನ್ನ ನಿಯೋಜನೆ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್, ನಮ್ಮ ಹಾಸ್ಪಿಟ್ಲಲ್ಲಿ 16 ಜನ ಡಾಕ್ಟರ್ಸ್ ಇರಬೇಕಿತ್ತು. 10 ಜನ ಡಾಕ್ಟರ್ಸ್ ಇದೆ. 6 ಪೋಸ್ಟ್ ವೇಕೆಂಟ್ ಇದೆ. ಅದರಲ್ಲಿ ಮುಖ್ಯವಾಗಿ ಫಿಸಿಷಿಯನ್ನು, ENT ಮತ್ತು ದಂತವೈದ್ಯರ ಪೋಸ್ಟು ಖಾಲಿ ಇದೆ. ಈಗ ರೀಸೆಂಟಾಗಿ ಒಂದು 15 ದಿವಸದಿಂದ 3 ಜನರು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ರು. ಹಾಗಾಗಿ ನಮ್ಮ ಫಿಸಿಷಿಯನ್ ಅವಶ್ಯಕತೆ ತುಂಬ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಇದನ್ನು ನಮ್ಮ DHO ಸರು ಮತ್ತು MLA ಸಾಹೇಬರ ಗಮನಕ್ಕೆ ತಂದಿದ್ದೀವಿ. ಎಲ್ಲ ತಕ್ಷಣ ಬಂದರೆ ಅನುಕೂಲ ಆಗುತ್ತೆ. ಇರೋದ್ರಲ್ಲಿ ನಾವು 10 ಜನ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸರ್ಕಾರಿ ಹಾಸ್ಪಿಟಲಿನ ವ್ಯವಸ್ಥೆ ಅಂದರೆ ಭಾಳ ಹದಗೆಟ್ಟಿರುವಂಥ ವ್ಯವಸ್ಥೆ. ಅಲ್ಲಿ ಡಾಕ್ಟ್ರುಗಳು 16 ಜನ ಇರೋದಕ್ಕೆ 10 ಇದ್ದು, ಈಗ 10 3 ಜನ ಇಲ್ಲ. ಅಂದರೆ ಕಿವಿ, ಮೂಗು, ಗಂಟಲು ಹಾಗೂ PGSC ಅನ್ನೋರೇ ಮೇಯ್ನು. ಅಲ್ಲಿ ಈಗ ಆಕ್ಸಿಡೆಂಟ್ ಆದರೆ ಯಾರು ನೋಡ್ತಾರೆ ಅಲ್ಲಿ? ನೋಡೋರು ಯಾರು? ಇವ್ರಿಗೆ ಮಾನ ಮರ್ಯಾದೆ ಇದೆಯೋ? DHO ಏನು ಮಾಡ್ತಾ ಇದ್ದಾರೆ ಅನ್ನೋದೇ ನಮಗೆ ಭಾಳ ನೋವು ಸಂಗತಿ ಆಗಿದೆ. DHO ನಾವು ಕರೆ ಮಾಡಿದ್ರು ಸಹ ದೂರವಾಣಿ ಮುಖಾಂತರ ತಿಳಿಸಿದ್ರು ಸಹ ಫೋನ್ ತೆಗಿತಾ ಇಲ್ಲ. ಈಗ ಬೇಗ ಅವ್ರಿಗೆ ಇಲ್ಲಿಗೆ ಏನು ಕೊರತೆ ಇದೆ, ನಮ್ಮ ಡಾಕ್ಟರ್ಸ್ ಕೊರತೆ ಇದೆ. ಅವ್ರನ್ನ ಬೇಗ ವರ್ಗಾವಣೆ ಮಾಡಿ ಅವ್ರನ್ನ ಇಲ್ಲಿಗೆ ವರ್ಗಾವಣೆ ಆಗಿರೋದ್ರಿಂದ ಇಲ್ಲಿಗೆ ಅವ್ರನ್ನ ಬೇಗ ಬೇರೆಯವ್ರನ್ನ 3 ಜನನ ಕೊಟ್ಟು, ಈಗ 16 ಜನದಲ್ಲಿ 10 ಜನ ಇರೋದ್ರಿಂದ ಇನ್ನು 6 ಜನನ ಇನ್ನೂ ಬೇಗ ಕೊಟ್ಟು, ನಮ್ಮ ತಾಲೂಕಿನಲ್ಲಿ ಈಗ ಕೊರೋನಾ ಟೈಮು ಬೇರೆ ಆಗಿದೆ. ಕೇರಳ ಬಾರ್ಡರ್ ಏರಿಯಾ ಜಾಸ್ತಿ ಆಗಿದೆ. ಈಗ ಚಾಮರಾಜನಗರದಲ್ಲೂ ಈಗ ಸೋಂಕು ಕಂಡಿದೆ. ನಾಳೆ ನಾವು ಏನು ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ. ಇಲ್ಲೇ ಈ ಥರ ಮಾಡಿದ್ರೆ ಖಾಸಗೀಕರಣ ಹೋಗ್ಬೇಕಾಗದಂಥ ಸಂದರ್ಭ ಬರುತ್ತೆ. ಬಡ ಜನ ಎಲ್ಲಿ ಹೋಗ್ಬೇಕಾಗುತ್ತೆ? ಈಗ ಒಂದು ನೋಡಿ, ಡೆತ್ ಆಗಿದೆ ಇವತ್ತು. ಆ ಡೆತ್ಗೆ ಯಾರು ಜವಾಬ್ದಾರಿ ಯಾರು ನೋಡೋಕ್ಕೆ? ಅದರಿಂದ ಇಮಿಡಿಯೇಟ್ಲಿ ಈಗ ಅವ್ರನ್ನ ನೀವು ನಾಳೆ ಒಳಗೆ ಸೋಮವಾರದೊಳಗೆ ಇವ್ರಿಗೆ ಇಲ್ಲಿ ಗುಂಡ್ಲುಪೇಟೆ ತಾಲೂಕಿಗೆ ನಮಗೆ ಒಟ್ಟಿಗೆ ಈಗ 6 ಜನ 7 ಜನ ಇರೋದ್ರಿಂದ ಇನ್ನೂ 9 ಜನ ಡಾಕ್ಟರ್ಸ್ ಬೇಕಾಗಿರೋದ್ರಿಂದ ಬೇಗ ನೀವು ತ್ವರಿತಗತಿಯಲ್ಲಿ ನಾವು ಮಾಡ್ಕೊಡ್ಬೇಕು ಎಚ್ಚರಿಕೆ ಹೇಳ್ತೀವಿ. ಇಲ್ಲಾಂದರೆ ನಾವು ಉಗ್ರ ಹೋರಾಟ ಹಾಸ್ಪಿಟಲ್ ಮುಂದೆ ಹಾಕೋದು ನಾವು ಮುಂದೆ ನಿಮ್ಗೆ ಪಾಠ ಕಲಿಸ್ಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹೀಗೆ ಎಚ್ಚರಿಕೆ ಕೊಡ್ತಾ